ಇದ್ದೀವಿ ಅವರ ತಾಲೂಕಿನ ಎಲ್ಲ ಸೇರಿದಿಲ್ಲ ಸ್ವಾಭಿಮಾನಿಗಳೇ. ಇವತ್ತೇನು ನಮ್ಮ ತಂಗಿ ಮೇಲೆ ಏನು ಆ ಪಿಸಾಕಿ ಸಿಕ್ಕಿ ಏನಿದ್ದಾನ ಲಕ್ಕನಂತ ವ್ಯಕ್ತಿ ನಮ್ಮ ತಂಗಿ ಮೇಲೆ ಏನೇನೋ ಆಮಿಷಗಳನ್ನು ಒಡ್ಡಿ ಏನೇನೋ ಮಾಡಿದಾನ. ಅವನು ದೌರ್ಜನ್ಯ ಎಸಗಿ ಬಿಲ್ಡಿಂಗ್ ಮ್ಯಾಲಿಂದು ಬಿಸಾಕಿ ಎಲ್ಲ ಆ್ಯಕ್ಚುಲಿ ಡೆತ್ತು ಎಲ್ಲ ಈ ಮನೆಯಲ್ಲೇ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಏನದಂತಂದರೆ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಎಲ್ಲ ಥರದ್ದು ಆಯಾಮಗಳಿಂದ ಎಲ್ಲ ತನಿಖೆ ಮಾಡ್ಬೋದಾಗಿತ್ತು. ಆ ಅಪರಾಧಿ ಮೇಲೆ ಏನೇನು ಕೇಸ್ ಕೂಡಿಸ್ಬೇಕಾಗಿತ್ತು, ಕೂಡಿಸ್ಲಕ್ಕೆ ಹೋಗಿಲ್ಲ ಪೊಲೀಸ್ ಇಲಾಖೆ. ಯಾಕಂತ ಕಸಿ ಹೇಳಿದಾಗ ಇಲ್ಲಿಂದು ಶಾಸಕರು ಆ ವ್ಯಕ್ತಿ ಅಂದರೆ ಯಾವ ಕೊಲೆ ಮಾಡಿದಾನ ಅವನ ಕಾರ್ಯಕರ್ತ ಅವನ ಸಂಬಂಧಿಕರಿರೋದ್ರಿಂದ ಶಾಸಕರು ಕೂಡ ಈ ಸಮಾಜ ಜೊತೆ ಆಟ ಆಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಪುಕ್ಷಟೆ ಅನ್ನೋದಂದ್ರೆ 4 ಸರ್ತಿ MLA ಆಗ್ತಾ ಇದಾರ, 2 ಸರ್ತಿ ಮಂತ್ರಿ ಆಗ್ತಾ ಇದಾರ. ನಮ್ಮ ಸಮಾಜ ಶಕ್ತಿಯನ್ನು ಅವ್ರಿಗೆ ತೋರಿಸ್ಲಿಕ್ಕೆ ಆಗಿಲ್ಲ ನಾವು ಆ್ಯಕ್ಚುಲಿ. ಹಾಗಾಗಿ ಹೇಳಿದ್ರೆ ನಿಜವಾಗ್ಲೂ ಏನದಂದ್ರೆ ನಮ್ಮ ಹುಡುಗಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡ್ರು ಅಂತ ಕೇಳಿದಾಗ ಪೊಲೀಸ್ ಇಲಾಖೆ ಏನದಂದ್ರೆ ಹುಡುಗಿ ಜೊತೆ ಅವ್ರ ಕುಟುಂಬದ ಜೊತೆ ಒಬ್ಬ ಎಲ್ಲೋ ಏನೋ ಕಳವಾದ್ರೆ ಏನೇನೋ ಮಾಡಿ ಏನೇನೋ ಒಳಗೆ ಬಡ್ದು ಕಸಿ ಒಳಗೆ ಹಾಕ್ತಾರ. ಅದರ ನಮ್ಮ ದುರ್ದೈವಾದ ಆ ಅಪರಾಧಿ ತಗೊಂಡು ಕಸಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲಾ ಏನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿದ್ದಾರ ಅವರು SP ಆಫೀಸ್ ಕರೆಸಿ ಸ್ವಾಗತ ಮಾಡಿ ಅವನಿಗೆ ಬಡ್ದು ಒಳಗೆ ಹಾಕೋದು ಬಿಟ್ಟು ಅವ್ನಿಗೆ ಸ್ವಾಗತ ಮಾಡಿ ನಮ್ದೇನು ಯಾರ ಮೇಲೆ ದೌರ್ಜನ್ಯ ಆಗಿ ಅವ್ರ ತಾಯಿ ತಂದೆ ಕರ್ಸ್ಕೊಂಡು ಕಸಿ ಮಾತುಕತೆ ಕೊಡ್ತಾರೆ, ಸಂಭಾಷಣೆ ಮಾಡಕ್ಕೆ. ಇದು ಎಂತ ದುರ್ದೈವಾದ. ಹಾಗಾಗಿ ಗೆಳೆಯರೆ ಇದೇನು ಇಲ್ಲಿಗೆ ಮುಗಿಯಂತ ಕೆಲಸ ಅಲ್ಲ. ಇದು ಸುಮ್ಮನೆ ಒಂದು ಝಲಕ್. ನಾವೇನು ಸ್ಥಳೀಯ ಲೋಕಲ್ ಇವತ್ತೇನು ಸ್ಥಳೀಯವಾಗಿ ತಾವೇನು ಈ ಹೋರಾಟಕ್ಕೆ ನಾವೇನು ಚಾಲನೆ ಕೊಟ್ರಿ. ಇದು ಇಲ್ಲಿಗೆ ಮುಗಿಯೋದಲ್ಲ. ಇದು ಇನ್ನ ಅವರ ತಾಲೂಕ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಶಃ ಅದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಂತ ಚಾನ್ಸಸ್ ಇದ್ದಾವೆ ಗೆಳೆಯರೆ. ಹಾಗಾಗಿ ನಿಮ್ಗೆ ನಾ ಇಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ಹೋರಾಟ ಇವತ್ತು ನಾವೇನು ಕ್ಯಾಂಡಲ್ ಮಾರ್ಚ್ ಮಾಡಿದ್ದೇವೆ ಅಂದ್ರೆ ಇದು ಮುಗಿದೋಗಿಂದಲ್ಲ. ಬಹುಶಃ ನಾವ್ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಈ ಕೇಸಿನ ಒಳಗಡೆ ವಿಫಲ ಆಗಿದೆ. ದಿನಕ್ಕೊಂದು FR ಹಾಕ್ತಾ ಇದ್ದಾರೆ. ಕೇಳಕ್ ಹೋದ್ರೆ FR ಹಾಕೋರು. ಏನ್ರಿ ನಿಮ್ಗೆ FR ಹಾಕ್ಲಿಕ್ಕೆ ಏನು ಮಾನ ಮರ್ಯಾದೆ ಅದನ್ನೇ ಇಲ್ಲ. ದಿನಕ್ಕೊಂದು ಹಾಕದ, ಮತ್ತೊಬ್ಬ ಲೀಡರ್ ಬಂದ್ರೆ ಮತ್ತೊಂದು FR ಹಾಕೋದು. ಲಾಸ್ಟ್ ಇವ್ರು ಏನ್ ಮಾಡಿದಾರೆ ಅಂದ್ರೆ ನ್ಯಾಯಾಲಯಕ್ಕೆ ಏನದ ಇಂತಿಂತ ಕಲಂಗಳು ಕೂಡ್ಸರಂತ ಹೇಳ್ತಾ ಇದಾರ. ನ್ಯಾಯಾಲಯದವ್ರಿಗೆ ಕೇಳಿದಾರ ಅಂದ್ರೆ ಜಡ್ಜ್ ಅವ್ರಿಗೆ ಕೇಳ್ಕೊಂಡ್ರು ಇದು ಹಾಕ್ಬೋದಿಲ್ಲ ಅಂತ ಹೇಳಿ. ನೋಡ್ರಿ ಇದು ಎಂತ ದುರ್ದೈವಾದ ಇದು. ಹಾಗಾಗಿ ಗೆಳೆಯರೆ ನಾ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾವು ಈಗ ಯಾಕಂದ್ರೆ ನಾವು ಮೊದಲೇ ಏನಾದ್ರ ರೋಡಿನ ಮ್ಯಾಗ ನಾವು ನಿಂತಿದ್ದೀವಿ. ಆದ್ರ ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆ ತಮ್ಮ ಜೊತೆ ಇದೆ. ಆದರೂ ಕೂಡ ಏನದಂದ್ರ ನಾವು ಇಲ್ಲಿ ಎಲ್ಲ ಸೇರಿನವರು ಏನು ಹನಿ ಗುಡಿದ್ರೆ ಹಳ ಅಂದಪ್ಲೆ ಪರಿಸ್ಥಿತಿ ಅದೇ. ಹಾಗಾಗಿ ನೀವು ಎಲ್ಲರೂ ಕೂಡ ಏನಾದ್ರು ಸರ್ಕಾರ ನಮ್ಮ ಪರವಾಗಿಲ್ಲ. ದಯಮಾಡಿ ನೀವು ಯಾರಾದ್ರೂ ತಿಳ್ಕೊಳ್ರಿ. ಇವತ್ತೇನು ಹೋಮ್ ಮಿನಿಸ್ಟರ್ ನಮ್ಮವ್ರು ಇದ್ರ ಅವ್ರು ಡೈಲಿ ಮೆಸೇಜ್ ಇರ್ತದೆ. ಡೈಲಿ ಅವ್ರಿಗೆ ಇವತ್ತೇನಾಯ್ತು, ಯಾವ ತಾಲೂಕದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ಗ್ರಾಮದಲ್ಲಿ ಏನೇನು ಘಟನೆ ಆಗ್ತಾ ಇದಾವೋ ಪೊಲೀಸ್ ಇಲಾಖೆದವ್ರು ಮಾಹಿತಿ ಕೊಡ್ಬೇಕು. ಬಹುಶಃ ನಮ್ಮ ಬೀದರ್ ಪೊಲೀಸರು ಅವ್ರಿಗೆ ಮಾಹಿತಿ ಕೊಡಕ್ಕಿಲ್ಲ, ಅವ್ರ ಗಮನಕ್ಕೆ ಇದು ಬರ್ಲಕ್ಕಿಲ್ಲ. ಹಾಗಾಗಿ ಇವರೆಲ್ಲರೂ ಸರ್ಕಾರ ಇಲ್ಲಿ ಖಂಡ್ರೆ ಅವ್ರ ಮಂತ್ರಿ ಅವ್ರು ಇದ್ದಾರ ಇಲ್ಲಿ ಯಾರೋ ಆದ್ರೆ ಸುಮ್ಮನೆ ಮನೆಗೆ ಬಂದು ಹೋಗಿ ಏನೋ ಅವರು ನನಗೆ ವೈಯಕ್ತಿಕ ಯಾಕೆ ಕೊಡ್ತೇಪ್ಪ ನೀವು? ಸರ್ಕಾರದಿಂದ ಕೊಡ್ಸಲ್ಲ, ನೀವು ಎಷ್ಟು ಕೊಡಿಸ್ತಿ? ಇವತ್ತ ನಮ್ಮ ಹುಡುಗಿ ದೌರ್ಜನ್ಯ ಒಳಗಿದು ಆದ್ರ ನೀವು ಒಟ್ಟಿಗೆ ಹೇಳ್ಬೇಕಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ವೈಯಕ್ತಿಕ 2 ಲಕ್ಷ ಇವತ್ತು ನೋಡ್ರದು 8 ಘಟನೆ ಆದ್ರ ಒಬ್ಬರು 16ಕ್ಕೆ ಹೋಗ್ತಾರ, ಮತ್ತು 16ಕ್ಕೆ ಮಂತ್ರಿ ಹೋಗ್ಯಾರ ಅಂದ್ರೆ ಇಲ್ಲಿ ನಿಮ್ಮ ಸ್ಥಳೀಯ ಶಾಸಕರು ಇನ್ನು ಹೋಗಿರ್ತಾರೆ.
ಹಾಗಾಗಿ ನಮ್ಮ ಜೊತೆ ಏನಂದ್ರೆ ನಮ್ಮ ಸಮಾಜ ಜೊತೆ ಇವರು ಶಾಸಕರು ಮಂತ್ರಿಗಳು ಇವರೆಲ್ಲ ಆಟ ಆಡ್ತಾ ಇದಾರ. ನಾವೇನದಂದ್ರೆ ಮುಂದಿನ ದಿನಗಳಲ್ಲಿ ಇದು ಹೋರಾಟವನ್ನು ಇಲ್ಲಿಗೆ ಮುಗೋದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ಆ ಅಪರಾಧಿ ಏನಿದ್ದಾನ ನಾವು ಶಿಕ್ಷೆ ಕೊಡ್ಬೇಕಂತ ಹೇಳ್ತಾ ಇದೀವಿ. ಆಂಧ್ರದಲ್ಲೆಲ್ಲ ಇಂಥ ರೌಡಿಗಳಿಗೆ ಇಂಥ ದೌರ್ಜನ್ಯ ಮಾಡಿನವರಿಗೆ ಶೂಟ್ ಆಗ್ತಾವ. ಇವ್ನಿಗೆ ಏನದ ಅಂದ್ರೆ ತಗೊಂಡ್ ಕಸಿ ಪೊಲೀಸ್ ಇಲಾಖೆ SP ಕಚೇರಿ ಒಳಗಡೆ ಮಾತುಕತೆ ಆಡ್ತಾರ ಅಂದ್ರೆ ನೋಡ್ರಿ ಇದು ಎಂತ ಮಾನ ಮರ್ಯಾದೆ. ಇದು ನಮ್ಮ ಇಲಾಖೆಗೆ, ಇದು ನಮ್ಮ ಬೀದರ್ ಜಿಲ್ಲೆಗೆ ಮಾನ ಮರ್ಯಾದೆ ಕಳೆಯಂತ ಕೆಲಸನ ಮಾಡ್ತಾ ಇದಾರೆ ಹೇಳ್ಯಾರೆ. ಹಾಗಾಗಿ ನಾವು ದಯಮಾಡಿ ನಾ ಇಲ್ಲಿಗೆ ಏನೋ ಯಾರು ಮಾತಾಡ್ಬೇಕು ಅನ್ನೋ ಬಹುಶಃ. ಹಾಗಾಗಿ ಸಮಯ ಸಂದರ್ಭ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಬಹುಶಃ ಅವರದ್ದು ಬಂದಾಗ್ತದೋ, ಇನ್ನೂ ಹೋರಾಟ ಆಗ್ತದೋ. ನಾವು ಬೀದರ್ ಜಿಲ್ಲೆಯಲ್ಲಿ ನಾವಂತೂ ನಿಮ್ಮ ಪರವಾಗಿ ಅಂದ್ರೆ ಇದು ಅವರದ್ದಲ್ಲಿ ಒಬ್ಬ ಹುಡುಗಿ ಕಮಲ್ ನಗರದ ಹುಡುಗಿಗೆ ಏನೋ ಅನ್ಯಾಯ ಆಗ್ಯದ ಅಂತ ಹೇಳ್ತಾ ಇಲ್ಲ. ಇದು ನಾವು ನೋಡ್ತಾ ಇದ್ದೀವಿ. ಎಲ್ಲಾ ಕಡೆ ಹೋರಾಟ ಆಗಿ ಬೀದರ್ ನಗರದಲ್ಲಿ ಏನು ಹೋರಾಟ ಆಗ್ತದ ನಾವೆಲ್ಲ ನೋಡಾಟ್ರಿ. ಅವಾಗ ಬಹುಶಃ SP ಅವರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರ ಅಥವಾ ಓಡೋಗ್ಬಿಡ್ತಾರ, ಅದ್ರ ಒಳಗಡೆ ಓಡೋಗ್ತಾರ. ಆಮೇಲೆ ಅದು ನಿರ್ಧಾರ ಮಾಡೋಣ. ಇವತ್ತು ನಮ್ಮ ಜೊತೆ ಏನದಂದ್ರ ಎಲ್ಲಾ ಹೋರಾಟಗಾರರ ಜೊತೆ ಬೀದರ್ SP ಅವರು ಆಟ ಆಡ್ತಾ ಇದಾರ. ನಾವು ಬೀದರ್ಕಿದ್ದೀವಿ. ಇವತ್ತು ಅವ್ರದ್ದು ಬರ್ಬೇಕಾದ್ರೆ ಬೀದರ್ಲಿಂದ ನಮ್ಮ ಹಿಂದೆ ಏನದಂದ್ರೆ ಪೊಲೀಸ್ ಒಬ್ಬ ವ್ಯಕ್ತಿ ಬಿಡ್ತಾರೆ. ಪೊಲೀಸ್ ಇಲಾಖೆ ನೋಡ್ರಿ, ನಾವು ಕಾಣಿಕೆ ಮಾಡಕ್ ಹೋಗ್ತಿದ್ದಾವ, ಗಾಂಜಾ ಸಪ್ಲೈ ಮಾಡತ್ತಿದ್ದೇವ. ಗಾಂಜಾ ಸಪ್ಲೈ ಮಾಡ್ರಿ ಇಡ್ರಪ್ಪ. ನೀವು ಎಷ್ಟು ಮಂದಿ ಇಳೈತಿರಿ ನೋಡಿ ಇಲ್ಲಿ. ಅವ್ರದ್ರಿಂದ ಬೀದರ್ ಬರ್ತಾ ಇದಲ್ಲ ಗಾಂಜಾ, ಅವ್ರಿಗೆ ಇಡ್ರಿ ನೀವು. ಇಂಥ ಅವೆಲ್ಲ ಅದಕ್ಕೆ ಮಾಡೋ ಕೆಲಸ ಮಾಡಲ್ಲ ಅವ್ರು. ಇವತ್ತೇನದ ಅಂದ್ರೆ ನಮ್ಮ ಹೋರಾಟಗಾರರ ಮೇಲೆ ನಿರಂತರವಾಗಿ ಏನು 8 ತಾರೀಕು ಹಿಡ್ಕೊಂಡು ಇವತ್ತಿತ್ತಕ್ಕ ಏನದಂದ್ರೆ ನಮ್ಮ ಮೊಬೈಲ್ ಎಲ್ಲ ಏನದಂದ್ರೆ ಅವ್ರ ಸಂಪರ್ಕದಲ್ಲಿ ಕೊಡ್ರಿ. ಇವ್ರು ಡೈಲಿ ಯಾರು ಸರಿ ಮಾತಾಡ್ತಾರೆ. ನಾವು ಯಾರು ಆತಂಕವಾದಿಗಳು ಸರಿ ಮಾತಾಡತ್ತಿಲ್ಲ, ಯಾರು ಭಯೋತ್ಪಾದಕರು ಸರಿ ಮಾತಾಡತ್ತಿಲ್ಲ, ಯಾರು ರೌಡಿಸಮ್ಗಳು ಯಾರು ಮಾಡ್ತಾರಲ್ಲ, ರೌಡಿಗಳು ಯಾರವ್ರ ನಿಮ್ಮಲ್ಲಿ ಎಲ್ಲ ಪೂರ ಪಟ್ಟಿ ಇರ್ತದ. ರೌಡಿಗಳಿಗೆಲ್ಲ ಹೊರಗೆ ಬಿಟ್ಟು ಕಸಿ ಏನಂದ್ರೆ ಹೋರಾಟ ಮಾಡೋರ ಬಗ್ಗೆ ನೀವು ಹೋರಾಟ ಮಾಡೋರ ಜೊತೆ ಚೆಲ್ಲಾಟ ಆಡ್ತಿದ್ರು ಅಂತ ಹೇಳಿ ಇವತ್ತಿನ ದಿನ ನನಗೇನೋ ಅವರ ತಾಲೂಕಿನಲ್ಲಿ ಈಗೇನೋ ಹೋರಾಟ ನಡೀತಾ ಇದೆ ಅಂತ ತಿಳ್ಕೊಂಡು ಕಸಿ ನಾವು ಬಂದಿದ್ದೀವಿ. ಬಹುಶಃ ಯಾರು ನಮಗೆ ಸ್ಥಳೀಯವಾಗಿ ಹಿಡಿಯೋಂತ ಕಸಿ ಯಾರು ಹೇಳಿಲ್ಲ. ನಾವು ನೋಡ್ಕೊಂಡು ಕಸಿ ಹೋರಾಟಕ್ಕೆ ಬಂದಿದ್ದೀವಿ. ಇನ್ನೂ ಹೋರಾಟ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದ. ಇವತ್ತು ನಮ್ಮ ತಾಯಿದಿಂದರೆಲ್ಲ ಬಂದಿದ್ರಿ. ಮತ್ತೆ ಏನೋ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೀದರ್ ನಗರದಲ್ಲಿ ಇದ್ದಾಗ ಕೂಡ ಏನಂದ್ರೆ ನಿಮ್ಮ ಸ್ವಯಂವಾಗಿ ನಿಮ್ಮ ಸ್ವಯುಕ್ತ ಏನು ಅದು ಖರ್ಚು ವೆಚ್ಚ ಏನಾಗಿರ್ತದ ನಮ್ಮ ಹುಡುಗಿಗೆ ನ್ಯಾಯ ಸಿಗುವವರೆಗೂ ಅವ್ರ ಕುಟುಂಬ ಅವ್ರ ತಾಯಿ ತಂದಿಗೆ ನೋಡಿದ್ರೆ ಬಹುಶಃ ನಮ್ಮ ಕಣ್ಣಿಗೆ ನೀರು ಬರ್ತಾವ್ರಿ. ಪೊಲೀಸ್ ಇಲಾಖೆದವ್ರಿಗೆ ಬರಲ್ಲ ಅವ್ರಿಗೆ. ಅವ್ರ ಕಳ್ಕಳಿ ಇರಲ್ರಿ. ಅವ್ರಿಗೆ ಏನದ ಹರಾಮಿಗಳು ಹೊರಗೆ ಬಿಡೋದು. ಯಾರು ಬಡವ್ರು ಇರ್ತಾರ ಅವ್ರು ಸರಿ ದೋಸ್ತಿ ಮಾಡ್ಬೋದು. ಇವ್ರು ಅಂದ್ರೆ ನಮ್ಮ ಗರೀಬ್ ಜನರಿಗೆ ತುಳಿಯಂತ ಕೆಲಸನ ಈ ಕೇಸಿನಲ್ಲಿ ಎಲ್ಲಾ ತರದ ನಾವು ನೋಡಿದ್ದೀವಿ. ಅವ್ರ ಎಫರ್ಗಳೇ ನೋಡ್ತಾ ಇದ್ದೀವಿ ನಾವು. ಡೈಲಿ ಒಂದೊಂದು ಎಫರ್ ಆಗ್ತಾ ಇದ್ದ. ಹಾಗಾಗಿ ಗೆಳೆಯರೆ, ಇವತ್ತು ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೆ ಜೈ ಬಂದು ಹೇಳಿ ನಾನು ಇವತ್ತೇನಾದಂದ್ರೆ ಇಲ್ಲಿ ಇವತ್ತೇ ಇದು ಶಾಂತಿಯುತವಾಗಿ ಮುಗಿಲಿ. ಮತ್ತೆ ನಮ್ಮ ಇಲ್ಲಿ ಮಿತ್ರರು ಏನು ಹೋರಾಟಗಾರರು ಈ ಮತ್ತೆ ಮುಂದಿನ ಹೋರಾಟಕ್ಕೆ ತಾವೆಲ್ಲ ಚಾಲನೆ ಕೊಡಬೇಕು. ಹೋಮ್ ಮಿನಿಸ್ಟರ್ ಅವರು ನಮ್ಮ ಬೀದರ್ ಜಿಲ್ಲೆಗೆ ಬರೋವರೆಗೆ ಏನದಂದ್ರೆ ನಮ್ಮ ಹೋರಾಟನ ನಿರಂತರವಾಗಿ ಇಕ್ಬೇಕಂತ ಹೇಳಿ ನನ್ನ ಒಂದು ಮನವಿ ಮಾಡ್ಕೊತ ನಾನು ಎಲ್ಲರಿಗೆ ಏನಾದ್ರು ಮಾತಾಡ ಕೊಟ್ಟಿರಿ. ನಮ್ಮೆಲ್ಲರಿಗೆ ಜೈ ಭೀಮ್ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. वाले नहीं है मेरे बहन को जब तक सम्मान नहीं मिलता है, उसको न्याय नहीं मिलता है, तब तक हम रुकने वाले नहीं है। यह शुरुआत है और मैं मेरी बहन को एक आश्वासन देना चाहता हूँ, एक शायरी बोल के। बहन, मैं बिजली नहीं हूँ, एक पल में चले जाऊंगा। मैं बिजली नहीं हूँ, एक पल में चले जाऊंगा। ना ही वो किताब मैं पढ़ के खत्म हो जाऊंगा। मैं हूँ सागर की हल्की सी लहर, अगर आप लोगों ने साथ दिया है तो मैं मेरी बहन के लिए तूफान बन के खड़ा रह जाऊंगा। इसके लिए ये लड़ाई औरत तालुके की नहीं है, स्टेट की नहीं है, ये पूरा देश का है। इसके लिए सब लोग जी जान से लगो और हमारे बहन और बेटियों की सुरक्षा के लिए आज से हम सोने वाले नहीं है। और प्रशासन कान खोल के सुन ले, आप अगर हमारे बहन के ऊपर, बेटी के ऊपर ऐसा अगर जुल्म अगर कोई करता है, उसको अगर इज्जत अगर दोगे तो हम बर्दाश्त नहीं करेंगे। और जो भी बीदर डिस्ट्रिक्ट का एडमिनिस्ट्रेशन है, आप होश में आओ। अभी भी अगर होश में अगर नहीं आएंगे, 8 तारीख हो गया, 9 तारीख हो गया, आज 10 दिन बीत गए। 10 दिन होने के बाद भी उसको लाड़ प्यार से आप बिता रहे हो। ये ऐसा नहीं चलेगा। इसके लिए मैं बोलना चाहता हूँ, जब तक हमारे बहन बेटियों को सम्मान नहीं मिलता है, तब तक हम चुप बैठने वाले नहीं है। और यह औरत तालुका ही नहीं है, पूरा देश के हमारे युवजन साथी हमारे साथ जुड़ेंगे। और इसके लिए हम यहाँ पे लोकल कोर्ट में भी लड़ाई लड़ेंगे और बेंगलोर हाई कोर्ट में भी लड़ेंगे और यहाँ पे दिल्ली का जो सुप्रीम कोर्ट है वहाँ तक भी मैं लेके जाना चाहता हूँ। थैंक यू, जय भीम। ये जो इश्यू है ये पूरी तरह से पुलिस डिपार्टमेंट की ओर से हाइड किया गया था।
और आरोपी को पूरी तरह से उसको सेव किया गया था। कहाँ तो ये जो मामला हुआ है ये इंसानियत को ग्राउंड चैलेंज करने वाला मामला है। यहाँ पर विशेष करके हमारा जो सुपरिटेंडेंट ऑफ पुलिस है ये यहाँ पर निरंतर जब से बीदर जिले में ये आए हैं तब से जो एक्टिविस्ट है जो न्याय मांगने का काम करते हैं हर केस में उनको मेंटल टॉर्चर देने का, इलीगल अरेस्ट करने का, धमकी देने का ये आज के डेट में तो बहुत हुआ है। एसपी साहब, हमारी तुम्हारी कुछ वैयक्तिक दुश्मनी नहीं है, आप एक कॉन्स्टिट्यूशनल पोस्ट के ऊपर है। जो क्राइम करता है उसको प्रोटेक्ट करने की बजाय इम्पार्शियल तरीके से इन्वेस्टिगेशन करना था, आप उसमें नाकामयाब रहे। इसलिए हमारी मांग है कि टोटल आउट ऑफ डिस्ट्रिक्ट जो पुलिस टीम है या आउट ऑफ स्टेट की टीम है एक स्पेशल इन्वेस्टिगेशन टीम रेडी कीजिए, क्योंकि आपके ऊपर आम लोगों का भरोसा उड़ गया है। इसी के साथ साथ जो भी ब्यूरियल साइट के ऊपर जो डेड बॉडी है बेटी की उसका री इन्वेस्टिगेशन होना, री एग्जामाइन होना, ये हमारी मांग है। और विशेष करके जो होम मिनिस्टर साहब है, जिस समाज से इस बेटी आती है उसी समाज के होम मिनिस्टर है, उसी समाज के सोशल वेलफेयर मिनिस्टर है, और इसी समाज के जो पूरा जो कर्नाटक में छाए हुए हैं जो प्रियंक खरगे साहब वो भी इस लड़की के समाज से ही है। तो ये सरकार से हम रिक्वेस्ट करते हैं कृपया करके ये जो एसपी का रवैया है, जो इन्होंने जो ये केस को दबाने की कोशिश की, इनका तबादला इस बीदर जिले से जल्द करो। ये मत समझो कि यहाँ पर कितने लोग इकट्ठा है, औरात से ही आप अगर एक्शन लेके एसपी का अगर आप तबादला नहीं करते हैं, एसआईटी का अगर गठन नहीं करते हैं, बॉडी को री एग्जामाइन पोस्टमार्टम नहीं करते हैं, तो आने वाले दिनों में शायद औरात बंद हो सकता है, बीदर बंद हो सकता है, कर्नाटक स्टेट भी बंद हो सकता है। इतनी चेतावनी देते हुए जो अलग अलग गांव से और बीदर जिले से अलग अलग तालुके से जो भी हमारे भाई यहाँ पर आए इस मूवमेंट में जो हमारे बच्चे को न्याय देने के लिए आपने आपका कीमती समय दिया, इसलिए औरात की टीम की ओर से तहे दिल से आपका शुक्रिया अदा करते हैं। जय भीम, जय भीम, जय भीम, जय भीम। तो आप सभी को मालूम है इसी मंथ 8 तारीख को बेलकोनी बी ग्राम के शोभा संतोष रनाडे जो एक स्टेट लेवल कबड्डी प्लेयर थी, उस कबड्डी प्लेयर को इसी औरात तालुके में उसको रेप करके उसका मर्डर किया गया। शेम 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 शेम। तो उसके बाद तालुका प्रशासन, हेल्थ एडमिनिस्ट्रेशन ये सब मिलके इस केस को दबाना चाहते थे, उसका जांच नहीं करना चाहते थे। तो आज हम सब लोग मिलके इस बात का डिमांड करते हैं कि पुलिस री इन्वेस्टिगेशन करना चाहिए और इस केस में एसआईटी लगाना चाहिए, क्योंकि हमको डिस्ट्रिक्ट पुलिस के ऊपर भरोसा नहीं है। तो हमको री पोस्टमार्टम, री इन्वेस्टिगेशन ये हमारा डिमांड है। जब तक ये डिमांड पूरा नहीं होता है हम कंटिन्यूअसली फाइट करते रहेंगे और आगे चल के स्टेट बंद करने का ऐलान करते हैं। जय भीम, जय भीम। ಅದರಲ್ಲಿ ಔರಾದಲ್ಲಿ ಇಂಥ ದೊಡ್ಡ ಚೀಟಿಯಲ್ಲಿ ಇಂಥದ್ದೊಂದು ದುರ್ಘಟನೆ ನಡೆದಿದೆ. ಈ ದುರ್ಘಟನೆ ಯಾವ ಸಮಾಜ, ಈ ಸಮಾಜ ಆ ಸಮಾಜ ಅಲ್ಲ, ಪೂರ ಹೆಣ್ಮಕ್ಕಳ ಸಮಾಜ, ಅವ್ರ ತಾಯಿದೇರು ತಂಗಿದೇರು ನಾವೆಲ್ಲ ಒಟ್ಟಿಗೆ ಬಾಳ್ತಕ್ಕಂಥ ಸಮಾಜ. ಆ ಮನುಷ್ಯ ಈ ಹುಡುಗಿಯನ್ನ 2 ವರ್ಷ ಇಟ್ಕೊಂಡು ಆಕೆಗೆ ಕೊಲೆ ಆಗುವವರೆಗೆ ನೋಡ್ತಾನಂದರೆ ಇದು ಬಹಳ ದೊಡ್ಡ ಅನ್ಯಾಯದ. ಈ ಮನುಷ್ಯನ ಮೇಲೆ ಸಜಾ ಆಗಬೇಕು, ಇಂಥ ವ್ಯಕ್ತಿಯನ್ನ ಬಾಸಿಗೆ ಇರಿಸಬೇಕು. ಇದು ಮಾನವ ಸಮಾಜದ ಮರ್ಯಾದೆಯನ್ನು ಇಡ್ತಕ್ಕಂಥ ಮಾತಾಗ್ತದ.
ದೇಶದಲ್ಲಿ ದಿನ ಒಂದು ಪೇಪರ್ನಲ್ಲಿ ಹತ್ತತ್ತು ರೇಪು ಮರ್ಡರು ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ. ಈ ಅನ್ಯಾಯ ತಡೆಗಟ್ಟಬೇಕಾದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ನಡ್ಕೋಬೇಕಾಗ್ತದ. ಈ ಘಟನೆ ಇಂಥವು ಪುನರಾವರ್ತನೆ ಆಗಬಾರ್ದು. ಈ ಮನುಷ್ಯಗೆ ಫಾಸಿ ಸಜಾ ಆಗಬೇಕಂತ ನಾನು ಸರ್ಕಾರ ಮತ್ತು ಗೃಹ ಮಂತ್ರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, जय भीम। और से और इस अपने देश के पूरे जाति धर्म सब समाज के ओर से मैं इस घटना का निषेध व्यक्त करना चाहता हूं और इस देश के गृह मंत्री, इस राज्य के गृह मंत्री, मुख्यमंत्री और इस देश के प्रधानमंत्री से हमारा निवेदन रहेगा कि समाज में ऐसे छोटे नाबालिग बच्चों के ऊपर जो अन्याय अत्याचार हो रहा है उसको सजा देने का काम ये सरकार करना, ऐसा मेरा विनती रहेगा। और इस देश में इस समाज में ऐसे समाज कंटक है, वैसे समाज कंटक को कड़ी से कड़ी सजा होना चाहिए। और यदि इस समाज कंटकों को यदि कड़ी सजा नहीं दे रहे हैं पुलिस वाले तो इस समाज में और ज़्यादा से ज़्यादा अन्याय बढ़ेगा। इस समाज में किसी को किसी का डर नहीं रहेगा। इसलिए मैं सरकार से निवेदन करना चाहता हूँ कि इस जो अन्याय करने वाले हैं उनको कड़ी से कड़ा सजा देने के लिए, उसका जो न्याय देने के लिए उसको कड़ी से कड़ी सजा देंगे। मैं ऐसा सरकार से पुलिस वालों को मैं गुजारिश करके मेरे 2 शब्द समाप्त करता हूँ। जय हिंद। ಔರಾ ತಾಲೂಕಿನ ಎಲ್ಲ ಸಹೋದರ ಬಂಧುಗಳಿಗೆ ಜೈ ಭೀಮ್ಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ನಮ್ಮ ಸಮಾಜದ ಔರಾ ತಾಲೂಕಿನ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರಗೈದು ಕೊಲೆ ಮಾಡಲಾಗಿದೆ. ಆ ಕೊಲೆಗೆ ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ ಅನ್ನುವಂತ ಕಾರಣದಿಂದ ನಾವೆಲ್ಲ ಸೇರಿದ್ದೀವಿ. ಆ ಬಾಲಕಿಯರಿಗೆ, ನಮ್ಮ ಸಹೋದರಿಗೆ ನ್ಯಾಯ ಸಿಗಬೇಕು ಹಾಗೂ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆದ್ರೂ ಕೂಡ ಕೂಡಲೇ ಏನಪ್ಪಾ ಅಂತಂದ್ರೆ ಅವನ ಮೇಲೆ ಸರಿಯಾಗಿ ಆಕ್ಷನ್ ತಗೊಂಡು ಈ ಬಾಲಕಿಗೆ ಹಾಗೂ ಅವರ ಒಂದು ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡ್ಬೇಕನ್ನುವಂತ ಉದ್ದೇಶದಿಂದ ನಾವು ಔರಾ ತಾಲೂಕಿನ ಎಲ್ಲ ಬಂಧು ಮಿತ್ರರು ಸೇರಿ ಈ ಒಂದು ಶಬ್ದನೂ ಕೂಡ ಈ ಇನ್ಸಿಡೆಂಟ್ ಕೂಡ ಹೇಳ್ತಾ ಇಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಈ ವಿಷಯದ ಕೂಡ ಎಲ್ಲೂ ಚರ್ಚೆ ಮಾಡ್ತಾ ಇಲ್ಲ. ಎಷ್ಟು ಅನ್ಯಾಯದ ಇಲ್ಲಿರೋ ಔರಾ ತಾಲೂಕಿನ ಹೋರಾಟಗಾರರು, ಬೀದರ್ ಜಿಲ್ಲೆ ಎಲ್ಲ ಹೋರಾಟಗಾರರು ಹಗಲು ರಾತ್ರಿ ಎಂದಲಾರದೆ ದುಡಿತಾ ಇದ್ದಾರೆ. ಈ ನ್ಯಾಯಕ್ಕಾಗಿ ಏನಪ್ಪಾ ಅಂತಂದ್ರೆ ಗ್ರಾಮಕ್ಕೆ ಹೋಗಿ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹಗಲು ರಾತ್ರಿ ಏನಪ್ಪಾ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಪೊಲೀಸ್ ಪ್ರಶಾಸನ ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ಮತ್ತೆ ಮಹಿಳಾ ಆಯೋಗ ಇರ್ಬೋದು, ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲೇನು, ನಮ್ಮ ಶಾಸಕರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲೇನು? ಇದು ವಿಷಯ ಏನಪ್ಪಾ ಅಂದ್ರೆ ಬಹಳ ಗಂಭೀರತೆಯಿಂದ